ಎರಡು ಶರ್ಟ್ ತಗೊಂಬ ನನಗೆ ಫೋಟೋ ತೆಗಿಬೇಕಂದ್ರೆ ಆಯ್ತು ಇವತ್ತಿಗೆ ಮತ್ತದೇ ಮತ್ತೆ ಅಲ್ಲಿ ಮತ್ತೆರಡು ಅದೇ ಶರ್ಟ್ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಕ್ಯಾಪ್ ತೆಗೆ ಕಡಿ ಫೋಟೋ ಕ್ಯಾಪ್ ತೆಗೆ ಈ ನನ್ನ ಮಗ ಓನರು ನಾನು ಆಚೆ ಹೋಗ್ಬಾರ್ದು ಅಂತ ಗೇಟ್ ಹಾಕ್ಬಿಟ್ಟವನೆ ಫ್ರೆಂಡ್ಸ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಟೀ ಎಸ್ಟೇಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಟಾಟಾ ಕಂಪ್ನಿ ಅವ್ರದ್ದೊಂದು ಟೀ ಎಸ್ಟೇಟ್ ಇದೆ ಕೊಡಗಿನಲ್ಲಿ. ಟೀ ಎಸ್ಟೇಟ್ಗೆ ಹೋಗ್ತಾ ಇದ್ದೀವಿ. ಮತ್ತೊಬ್ಬ ಮಿಸ್ ಆಗ್ಯಾನೆ, ವಾಂತಿ ಮಾಡಿ ರೂಮಲ್ಲೇ ಇದೆ. ನಾನು ಈಗ ಅವ್ನು ಬಿಟ್ಬಿಟ್ಟು ನಾವು 3 ಜನ ಹೋಗ್ತಾ ಇದ್ದೀವಿ. ಇವತ್ತೊಂದು 3-4 ಪ್ಲೇಸ್ ಕವರ್ ಮಾಡೋ ಥರ ಇದ್ದೀವಿ. ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ, ಹಾಗೆ ನೋಡ್ತಾ ಇರಿ. ನೆಕ್ಸ್ಟ್ ಒಳ್ಳೊಳ್ಳೆ ಪ್ಲೇಸ್ನ ತೋರಿಸ್ತೀವಿ ಯೂಟ್ಯೂಬ್ ಚಾನಲ್. ಗೈಸ್, ನೀವೇನಾದರೂ ಕೊಡಗಿಗೆ ಕಾರ್ ತಗೊಂಡು ಬರೋ ಪ್ಲ್ಯಾನ್ ಮಾಡ್ತಿದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರ ಜೊತೆನೇ ಬನ್ನಿ. ಯಾಕಂದರೆ ಇಲ್ಲಿ ಇವ್ರು ಗಾಡಿ ಹೊಡೆಯೋದು ನೋಡ್ರಿ, ಸಿಂಗಲ್ ರೋಡಲ್ಲಿ ಓವರ್ಟೇಕ್ ಕರ್ವಿಂಗಲ್ಲೆಲ್ಲ ಓವರ್ಟೇಕ್ ಮಾಡೋಕೆ ಟ್ರೈ ಮಾಡ್ತಾರೆ ಇವರು. ಮತ್ತು ಮಧ್ಯ ರೋಡಲ್ಲೇ ಗಾಡಿ ನಿಲ್ಸ್ಕೊಂಡಿರ್ತಾರೆ. ಪಾರ್ಕಿಂಗೆಲ್ಲ ಸರಿ ಇಲ್ಲ. ಇಲ್ಲಿ ಲೆಫ್ಟ್ ಸೈಡು ರೈಟ್ ಸೈಡು ಎರಡೂ ಕಡೆನೂ ಪಾರ್ಕಿಂಗ್ ಮಾಡಿರ್ತಾರೆ. ಸಣ್ಣ ದಾರಿ ಬಿಟ್ಟಿರ್ತಾರೆ ನಿಮಗೆ. ಇಲ್ಲಿ ನೀವು ನೋಡ್ಬೋದು, ಮಧ್ಯ ರೋಡಲ್ಲಿ ಗಾಡಿ ನಿಲ್ಸ್ಕೊಂಡಿರ್ತಾರೆ. ನೀವೇ ಸೈಡ್ಗೆ ಹೋಗ್ಬೇಕು. ಇಲ್ಲಂತಲ್ಲ, ಎಲ್ಲ ಕಡೆ ಹಾಗೆ. ಇದು ಮೇನ್ ರೋಡ್. ಇಲ್ಲಿ ನೋಡಿ, ಇಲ್ಲೆಲ್ಲ ಗಾಡಿ ನಿಲ್ಸ್ಕೊಂಡಿರೋದು. ಆ ಕಡೆನೂ ಗಾಡಿ ನಿಲ್ತದೆ, ಈ ಕಡೆನೂ ಗಾಡಿ ಇರ್ತದೆ. ನೀವು ನಿಮ್ಮಷ್ಟಕ್ಕೆ ಸುಮ್ಮನೆ ಹೋಗ್ಬೇಕಾಗ್ತದೆ. ಎದ್ದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗ. ಗಾಯ್ಸ್, ನಾನು ಹೇಳ್ತಾ ಇದ್ನಲ್ಲ, ಇವರು ಎರಡೂ ಕಡೆ ಪಾರ್ಕಿಂಗ್ ಮಾಡ್ಕೊಳ್ಳೋದು. ಕಡೆಗೆ ಮಧ್ಯದ ಒಂದು ಲೈನ್ ಬಿಡ್ತಾರೆ, ಟ್ರಾಫಿಕ್ ಜಾಮ್ ಆಗೋದಿಲ್ಲ ನೋಡಿ. ಅಲ್ಲಿ ಆ ಕಡೆ ರೈಟ್ ಸೈಡು ಗಾಡಿ ನಿಂತ್ಕೊಂಡೇ ಇದೆ. ರೋಡಲ್ಲೇ ಗಾಡಿ ನಿಲ್ಸಿಟ್ಟಿದ್ದಾರೆ ಲೈನಲ್ಲಿ. ಈಗ ಇದು ಒಂದು ಸೈಡ್ ಮಾತ್ರ ಬಿಟ್ಟಿದ್ದಾರೆ. ಈ ಸೈಡ್ ಅವರೆಲ್ಲ ಟ್ರಾಫಿಕ್ ಜಾಮಾಗಿ ನಿಂತ್ಕೊಂಡಿದ್ದಾರೆ ಹಿಂದ್ಗಡೆ ಇದ್ದವರು. ಗಾಯ್ಸ್, ನಾವೀಗ ಟೀ ಎಸ್ಟೇಟ್ ರೀಚ್ ಆಗಿದ್ದೇವೆ. ಇಲ್ಲಿ ಮುಂದೆ ಇದೆ ಟೀ ಎಸ್ಟೇಟ್, ಫುಲ್ ಟೀ ಎಸ್ಟೇಟೇ ಇದೆ. ಈಗ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೇವೆ. ಇವರಿಬ್ರು ಈಗ ಫೋಟೋ ತೆಗಿತಾವ್ರೆ. ಈಗ ಇಲ್ಲೊಂದು ಸ್ವಲ್ಪ ವಿಡಿಯೋ ಮಾಡಿ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಟೀ ಎಸ್ಟೇಟ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು. ಏನಾ ಮುಸ್ತಫ, ಕ್ಯಾಪ್ ತೆಗಿಯ ಕಡಿ ಫೋಟೋ ಹೊಡಿ. ಕ್ಯಾಪ್ ತೆಗಿಯ. ಈ ಕಡೆ ಇವರು ಡ್ರೋನ್ ಹಾರಿಸ್ತಾ ಇದ್ದಾರೆ. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದಾರೆ 2 ಜನ. ಇಲ್ಲಿ ನಮ್ಮ ಹುಡುಗ ಗಂಡು ಮಕ್ಳು ಫೋಟೋ ತೆಗಿತಾ ಇದ್ದಾನೆ. ನೀ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದು ಯಾವಾಗ? ನಂದು ಬೇಡ ತೇಜ, ಕ್ಯಾಮರಾಮನ್ ಮುಸ್ತಫ ಬರೀ ಗಂಡು ಮಕ್ಳು ಫೋಟೋ ತೆಗಿಯೋದೇ ಆಯ್ತು. ಹಾಂ, ಬೇಡ ಅದೆಲ್ಲ ಅಂಥ ಸಾಧನೆ ಮಾಡೋದು ಬೇಡ. ನೀನು ಅವ್ನು ತೆಗಿ, ಅವ್ನು ಸರಿ ಮಾಡ್ತಾಗಿ. ಈಗ ನೆಕ್ಸ್ಟ್ ಎಲ್ಲಿ ಹೋಗೋದು? ಟೈಮ್ ಎಷ್ಟಾಯ್ತು? ಅಷ್ಟೇ ಹೇಗಂದ? ಹಂಗಾರೆ ಟೈಮ್ ಅದು. ಈಗ ಮುಂದೆ ಹೋಗಿ ನೋಡುವ ಮುಂದೆ ಹೆಂಗದಂತ. ಈಗ ನಿನ್ನ ಫೋಟೋ ತೆಗೆಯೋದೇ ಅವಂದು, ನಿಂದು ಫೋಟೋ ತೆಗೆಯೋದೇ ಮತ್ತೆ. ಹಾಂ ಅಲ್ವಾ, ಪಟ ಫೋಟೋ ತೆಗಿ. ಹೋಗೋಣ, ಈಗ ಕೆಳಗೆ ಹೋಗೋಣ, ಇಲ್ಲೇ ಇರೋಣ. ಈಗ ನೀನು ಲಾಗರ್ ಅದು ಈಗೆಲ್ಲ. ನೀವು ಎರಡು ಶರ್ಟ್ ತಗೊಂಬ ನನಗೆ ಫೋಟೋ ತೆಗಿಬೇಕಂದ್ರೆ ಆಯ್ತು ಇವತ್ತಿಗೆ ಮತ್ತದೇ ಮತ್ತೆ ಅಲ್ಲೇ ಮತ್ತೆರಡು ಅದೇ ಶರ್ಟ್. ಈಗ ದಿನ ಒಂದೊಂದು ಪೋಸ್ಟ್ ಮಾಡೋಕ್ಕಲ್ಲ. ಕ್ಯಾಮರಾ ಚಾರ್ಜ್ ಕಲ್ಲಿತ್ತದ. ಎಸ್, ಇಲ್ಲಿ ಎಲ್ಲ ಕಡೆನೂ ಬರೀ ಟೀ ಎಸ್ಟೇಟ್ ಇದೆ ನೋಡಿ. ಅಲ್ಲಿ ಫೋಟೋ ಶೂಟ್ ಮಾಡ್ತಾಯಿದ್ದಾರೆ. ಈಗ ಮುಂದ್ಗಡೆ ಹೋಗಿ ಮುಂದೆ ಯಾವ ಥರ ಟೀ ಎಸ್ಟೇಟ್ ಇದೆ ಅಂತ ನೋಡು. ಹಾಗೆ ನಾಗರಹೊಳೆ ಇವತ್ತೇ ಹೋಗೋದಲ್ಲ, ಪಟ ಮುಗಿಸಿ ಹೋಗೋಣ. ಬಾ ಫೋಟೋ ತೆಗಿ, ಹೋಗೋ ಕಾರ್ ಹತ್ರ ಹೋಗೋ. ಗಾಯ್ಸ್, ಈಗ ನಾವು ನಾಗರಹೊಳೆ ಕಡೆ ಹೊಡ್ತಾ ಇದ್ದೀವಿ. ಈಗ ಇಲ್ಲಿ ಫೋಟೋ ಶೂಟ್ ಎಲ್ಲ ಮುಗಿದು ಟೈಮು ಆಗ್ತಾಯಿದೆ, 2 ಕಾಲ ಆಗ್ತಾ ಬಂತು. ಅದಕ್ಕೆ ಸ್ವಲ್ಪ ಬೇಗ ಕವರ್ ಮಾಡಿ ಸಂಜೆ ರೂಮ್ಗೆ ಹೋಗುವ ಅಂತ ಇದ್ದೀವಿ. ಈಗ ನಾಗರಹೊಳೆ ಎಷ್ಟು ಕಿಲೋಮೀಟರ್ ಇದೆ? ನಾಗರಹೊಳೆ ನೋಡು, ಮ್ಯಾಪ್ ಹಾಕ. ಇಲ್ಲೆಲ್ಲ ಟೀ ಎಸ್ಟೇಟ್ ಇಲ್ಲಲ್ಲ, ಮುಗೀತಲ್ಲ. ನಾಗರಹೊಳೆಗೆ ಹಾವು ಇರ್ತದೆ. ಆಯ್ತು, ಹಾವು ಇಲ್ಲೇ ಊಟ ನೋಡ್ಕೊ ಬರೋಣ. ನಾನು ಇಲ್ಲೆಲ್ಲರೂ ಮತ್ತೆ ಟೀ ಎಸ್ಟೇಟ್ ಅದೇ ನೋಡ್ತಿದ್. ನಾನು ಅಷ್ಟೇ ಮುಗೀತಂದು. ಅಲ್ಲ, ಆ ಕಡೆ ಎಲ್ಲ ಇತ್ತಲ್ಲ.
ಈಗ ನೋಡಿ ಮ್ಯಾಪ್ ಹಾಕು, ಇಲ್ಲಿಗಡೆಯಿಂದ ಹೋಗ್ಬಿಡು. ಈಗ ನಾಗರಹೊಳೆ ಇಲ್ಲಿ ಸಂರಕ್ಷಿತ ಪ್ರದೇಶಕ್ಕೆ ರೀಚ್ ಆಗಿದೆ. ಇಲ್ಲಿ ಮೋಸ್ಟ್ಲಿ ಟಿಕೆಟ್ ಇದೆ ಇರಬೇಕು. ಇಲ್ಲಿ ಟಿಕೆಟ್ ತಗೊಂಡು ಮುಂದೆ ಹೋಗೋದಿರ್ಬೇಕು. ಮುಂದ್ಗಡೆ ಒಬ್ರು ಟಿಕೆಟ್ ತಗೊಳ್ಳೋದು ನಿಂತಿದ್ದಾರೆ. ಟಿಕೆಟ್ ತಗೋರ ತೇಜ ಈಗ ದುಡ್ಡು ತಗೋಗ. ನಿದ್ರೆ ಮಾಡ್ದ ನೀವು. ಏನ್ರಿ ಮುಂದೆ ಹೋಗ್ತಿಲ್ಲಲ್ಲ. ನಾಗರಹೊಳೆ ಟೈಗರ್ ರಿಸರ್ವ್ ಹೋಗಿದ್ವಿ, ಆದರೆ ಅಲ್ಲಿ ಮೊದಲೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಂತೆ. ತುಂಬ ರಶ್ ಇತ್ತು. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಸಜೆಸ್ಟ್ ಮಾಡಿದ್ರು ಇದನ್ನ ಸ್ಕಿಪ್ ಮಾಡಿ ಅದು ಆನೆ ಕ್ಯಾಂಪ್ ಇದೆಯಲ್ಲ ಇಲ್ಲಿ ಹತ್ರ ಇಲ್ಲೇ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿಂದ ಈಗ ಕ್ಯಾಂಪ್ ಹತ್ರ ಬಂದಿದ್ವಿ. ಈಗ 4 ಗಂಟೆಗೆ ಓಪನ್ ಆಗುತ್ತೆ, 3:45 ಆಯಿತು. ಇಲ್ಲಿ ನೋಡ್ಬೋದು ಎಷ್ಟು ಆನೆ ಇದೆ ಅಂತ. ಆನೆ ಅದೊಂದು ಆನೆ ಬಾಲ ಕಟ್ ಮಾಡ್ಯಾರಲ್ಲ, ಕಟ್ ಆಗಂದಿರ್ಬೇಕು. ಇಲ್ಲಿ ನೋಡ್ಬೋದು ಅಲ್ಲೊಂದು 2 ಮರಿ ಇದೆ ಆನೆದು ನೋಡಿ. ಮತ್ತು ಉಳಿದ ಆನೆ ಎಲ್ಲ ಇಲ್ಲಿದೆ, ಇಲ್ಲೆಲ್ಲ ಆ ಕಡೆ ಈ ಕಡೆ ಎಲ್ಲ ಇದೆ. ಅಲ್ಲಿ ನಮ್ಗಲ್ಲೋ ಇಲ್ಲ, ಇಲ್ಲಷ್ಟೇ ನೋಡ್ಕೊಳ್ಬೇಕು. ಎಂತದ ಇವೆಂತ ಇದ್ನಲ್ಲ 100 ರೂಪಾಯಿ ಕೊಟ್ಟು 100 ರೂಪಾಯಿ ಟಿಕೆಟ್ ತೆಗ್ಸಿದ್ವಿ. 100 ರೂಪಾಯಿ ಕೊಟ್ಟು ನೋಡೋಕೆ ಬರ್ಬಾರ್ದು. ಇದು ಇವತ್ತು ನಾವು ಕವರ್ ಮಾಡ್ತಿರೋ ಲಾಸ್ಟ್ ಪ್ಲೇಸು. ಇದಾದ್ಮೇಲೆ ನಾವು ಸೀದಾ ರೂಮ್ ಕಡೆ ಹೊರಟಿದ್ದೀವಿ. ಈಗ ಇವತ್ತಿನ ವ್ಲಾಗಲ್ಲಿ ಇಷ್ಟೇ ಗೈಸ್. ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೊಂದು ಸ್ವಲ್ಪ ಪ್ಲೇಸಸ್ನ ಕವರ್ ಮಾಡ್ತಿದ್ದೀವಿ. 3 ಡೇ ಆಗುತ್ತೆ ಇದು ಕೂರ್ಗ್ ಟ್ರಿಪ್. 3 ಅಂದರೆ ಒಂದು 4-5 ಎಪಿಸೋಡ್ ಮಾಡಿ ಹಾಕ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.